ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ನೀಲು ಭಾವನಾ ಕೈಗೆ ಸಿಕ್ಕಿಬಿದ್ರ. ಹಾಗಾದರೆ ಇಲ್ಲಿ ಭಾವನಾ ನೀಲುವಿನ ಬಂಡವಾಳವನ್ನು ಬಿಚ್ಚಿಟ್ಟು ಪೊಲೀಸರ ಕೈಗೆ ಒಪ್ಪಿಸಿದ್ರ. ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾವನಾ ತನ್ನ ನಾದ್ನಿ ಸಿಂಚುನಾಗೋಸ್ಕರ ಮನೆಗೆ ಬರ್ತಾರೆ. ಎಷ್ಟು ಅವಮಾನ ಆದರೂ ಪರವಾಗಿಲ್ಲ, ಆದರೆ ಸಿಂಚುನಾಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸಿಂಚುನಾನ ಕಾವಲು ಕಾಯ್ತಾರೆ. ಎಲ್ಲನೂ ಕೂಡ ಮಾಡ್ತಾರೆ. ಜೊತೆಗೆ ಸಿಂಚುನಾಗೆ ಆ ಒಂದು ಪರಿಸ್ಥಿತಿ ಹೋಗೋದಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಬೇಕು. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾವನಾ ಆ ಮನೆಯಲ್ಲಿ ಇರುವುದು. ಯಾಕಂದರೆ ಅಲ್ಲಿ ಯಾರು ಏನೋ ಮಾಡ್ತಿರ್ಬೋದು ಅನ್ನೋ ಅನುಮಾನ ಭಾವನಾಗೆ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಆ ಒಂದು ಸಿಂಚುನಾಗೆ ಆಕ್ಸಿಡೆಂಟ್ ಮಾಡಿದಂಥ ವ್ಯಕ್ತಿ ಕೋಮಾದಲ್ಲಿದ್ದಾರೆ. ಆತನನ್ನ ಕೋಮಾಗೆ ತಳ್ಳಿದವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಭಾವನಾ ಮುಂದಾಗ್ತಾರೆ. ಅಷ್ಟರಲ್ಲಿ ಎಚ್ಚೆತ್ಕೊಂಡಂತ ನೀಲು ಯಾವುದೇ ರೀತಿ ಸಾಕ್ಷಿ ಬಿಡದೆ ಅಲ್ಲಿ ಇರ್ತಕ್ಕಂಥ ತನ್ನ ಬಳಿಯನ್ನ ಕೂಡ ಎತ್ಕೊಂಡು ಬಂದ್ಬಿಡ್ತಾರೆ. ಹಾಗಾಗಿ ಭಾವನಾಗೆ ಯಾವುದೇ ರೀತಿ ಸುಳಿವು ಸಿಗೋದಿಲ್ಲ. ಆದ್ರೆ ಇಲ್ಲಿ ತಮ್ಮ ಅಣ್ಣನನ್ನ ಈ ಒಂದು ಕೋಮಾ ಸ್ಥಿತಿಗೆ ತಳ್ಳಿರ್ತಕ್ಕಂಥ ನೀಲು ಅಂತೂ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ಅವ್ರ ಕಡೆ ಹುಡುಗರು ಶಪಥ ಮಾಡಿದ್ದಾರೆ. ಅಣ್ಣಂಗೆ ಹೆಚ್ಚು ಕಡಿಮೆ ಆದ್ರಂತೂ ಅವಳ ಕಥೆಯನ್ನ ನಾವೇ ಮುಗಿಸ್ಬಿಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಎತ್ತ ಕಡೆ ಭಾವನಾ ಮತ್ತೆ ಸಿದ್ದು ಇಬ್ರು ಕೂಡ ತಮ್ಮ ಒಂದು ಬಿಸ್ನೆಸ್ ಅಲ್ಲಿ ತುಂಬಾನೇ ಇಂಪ್ರೂವ್ ಆಗ್ತಿದ್ದಾರೆ. ಅದರ ಜೊತೆಗೆ ಸಿಂಚುನ ಬದುಕಿಗೆ ಯಾರು ತೊಂದರೆ ಕೊಡ್ತಿರೋದು ಅನ್ನೋದನ್ನ ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ನಡುವೆ ಯಾರು ಕೋಮಾದಲ್ಲಿದ್ದಾರೋ ಅವ್ರ ಜೊತೆ ಇದ್ದಂತ ಹುಡುಗನನ್ನ ಭಾವನಾ ನೋಡ್ತಾರೆ. ಯಾಕಂದ್ರೆ ಅದೇ ಹುಡುಗ ಅವತ್ತು ಮನೆಗೆ ಬಂದಿದ್ದು, ಅದೇ ಹುಡುಗನ್ನ ಫಾಲೋ ಮಾಡಿಕೊಂಡು ಭಾವನಾ ಹೋಗಿದ್ದು. ಹಾಗಾಗಿ ಆ ಹುಡುಗನನ್ನ ಹಿಡಿದ್ರೆ ಖಂಡಿತವಾಗ್ಲೂ ಆತನಿಗೆ ಆ ಒಂದು ಸ್ಥಿತಿಯನ್ನ ತಳ್ದವ್ರು ಯಾರು, ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ, ಯಾರು ಮಾಡಿಸ್ತಿದ್ದಾರೆ, ಎಲ್ಲ ವಿಷಯ ಕೂಡ ಆಚೆ ಬರುತ್ತೆ ಅಂತ ಹೇಳಿ ಸಿದ್ದುಗೆ ಹೇಳಿದಾಗ ಸಿದ್ದು ಹೋಗಿ ಅಟ್ಯಾಕ್ ಮಾಡೋಣ ಅಂತ ಅನ್ಕೋತಾರೆ. ಬಟ್ ತಪ್ಪಿಸ್ಕೋಬಹುದು ಅಂತ ಯೋಚನೆ ಮಾಡಿದ್ದೆ. ಇಬ್ರು ಕೂಡ ಎರಡು ಸೈಡ್ ಇಂದ ಅಟ್ಯಾಕ್ ಮಾಡೋಣ, ಆಗ ಖಂಡಿತ ಲಾಕ್ ಆಗ್ತಾರೆ ಅಂತ ಅನ್ಕೊಂಡು ಯೋಚನೆ ಮಾಡಿದ್ದೆ. ಇಬ್ರು ಕೂಡ ಆ ಹುಡುಗನನ್ನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಫೈನಲಿ ಆ ಹುಡುಗ ಭಾವನಾ ಮತ್ತೆ ಸಿದ್ದು ಕೈಯಲ್ಲಿ ಲಾಕ್ ಏನೋ ಆಗ್ತಾರೆ. ಆದ್ರೆ ಸತ್ಯವನ್ನ ಬಾಯ್ ಬಿಡಿಸ್ಬೇಕು. ಯಾರನ್ನ ಬಿಟ್ಟದ್ದು, ಯಾಕೆ ನೀನು ಈ ರೀತಿಯಾಗಿ ತೊಂದರೆ ಮಾಡ್ತಾ ಇದೆಯಾ, ಏನು ಇದ್ರ ಹಿಂದೆ ಇರ್ತಕ್ಕಂಥ ವಿಷಯ ಅಂತೆಲ್ಲ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ, ಕೇಳ್ತಾರೆ ಕೂಡ. ಆದ್ರೆ ಆ ವ್ಯಕ್ತಿ ಅವ್ರ ಕಣ್ಣಿಗೆ ಮಣ್ಣು ಎರಚುತ್ತೆ, ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಡ್ತಾರೆ. ಪದೇ ಪದೇ ಇದೇ ರೀತಿ ಆಗ್ತದೆ. ಭಾವನಾ ಕೈಗೆ ಇನ್ನೇನು ಸಿಕ್ ಬೀಳ್ಬೇಕು, ಬಟ್ ಅಷ್ಟರಲ್ಲಿ ಒಂದು ಸಣ್ಣ ಒಂದು ಎಳೆಯಲ್ಲಿ ತಪ್ಪಿಸ್ಕೊತಿದ್ದಾರೆ ನೀಲು. ಈಗಲೂ ಕೂಡ ನೀಲು ಬಂಡವಾಳ ಹುಡುಗನಿಂದ ಆಚೆ ಬಂದ್ಬಿಡ್ತಾ ಇತ್ತು. ಆದ್ರೆ ಏನ್ ಮಾಡುದು, ಆಕೆ ಅದೃಷ್ಟ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಣ್ಣ ಸಣ್ಣದ್ರಲ್ಲಿ ಬಚಾವ್ ಆಗ್ತಿದ್ದಾರೆ ನೀಲು. ಇದ್ರ ನಡುವೆ ನೀಲು ಆ ಮನೆಯನ್ನ ಸರ್ವನಾಶ ಮಾಡಬೇಕು ಅನ್ಕೊಂಡಿದ್ದಾರೆ. ಆ ಮನೆಯಲ್ಲಿ ನಿಜಕ್ಕೂ ಪ್ರೀತಿ ಮಾಡ್ತಿರೋದು ಸಿಂಚುನಾನ. ಹಾಗಿದ್ರೆ ಸಿಂಚುನಾನ ಬದುಕನ್ನೇ ಸರ್ವನಾಶ ಮಾಡಿದ್ರೆ ಇಡೀ ಮನೆ ತತ್ತರಿಸಿ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಿಂಚುನಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ನೀಲು. ಹಾಗಾಗಿ ಸಿಂಚುನಾ ಮಗುವನ್ನ ಕೂಡ ಸಾಯಿಸಿದ್ರು. ಸಿಂಚುನಾ ಮಗು ಕಳ್ಕೊಂಡಿದ್ದೆ, ಕುಸ್ತು ಹೋಗಿದ್ದಾರೆ. ದಿನೇ ದಿನೇ ಮಾನಸಿಕವಾಗಿ ಅವರ ಪರಿಸ್ಥಿತಿ ದುಸ್ತರವಾಗ್ತದೆ. ಮಗು ಇಲ್ಲದೆ ಇದ್ರು ಮಗು ಇದೆ ಅಂತ ಭ್ರಮಿಸ್ತಿದ್ದಾರೆ. ತನ್ನ ಮಗು ಏನೋ ಆಗೋಯ್ತು, ನನ್ನ ಮಗು ಕಳೆದು ಹೋಗಿದೆ ಅಂತ ಅನ್ಕೊಂಡು ಭ್ರಮಿಸಿದ್ದೆ. ನಿಜವಾಗ್ಲೂ ಹುಚ್ಚಿ ತರ ಆಡ್ತಿದ್ದಾರೆ. ಈ ರೀತಿಯಾಗಿ ಸಿಂಚುನಾ ಕುಸ್ತು ಹೋಗ್ತಿರುವುದನ್ನ ನೋಡಿದಂತ ಭಾವನಾಗೆ ತುಂಬಾ ಬೇಜಾರಾಗುತ್ತೆ. ಗಂಡ ಹರಿ ಕೂಡ ತುಂಬಾ ಬೇಜಾರು ಮಾಡ್ಕೋತಾರೆ. ಅದೇ ಕಾರಣಕ್ಕೆ ತನ್ನ ಹೆಂಡತಿಗೆ ಈ ರೀತಿ ಪರಿಸ್ಥಿತಿ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕ್ಬೇಕಾದ್ರೆ ಅಲ್ಲಿಗೆ ಭಾವನಾ ಬಂದಿದ್ದೆ, ಕಣ್ಣೀರು ಹಾಕಬೇಡ, ಅಲ್ಲಿಗೆ ಎಲ್ಲ ಕೂಡ ಸರಿ ಹೋಗುತ್ತೆ. ಅವಳ ಪರಿಸ್ಥಿತಿ ಈ ರೀತಿ ಆಗಿದೆ ಬಿಕಾಸ್ ಮಗು ಕಳ್ಕೊಂಡಿದ್ದಾಳಲ್ವಾ, ಹಾಗಾಗಿ ಈ ರೀತಿ ನಡ್ಕೋತಿದ್ದಾಳೆ. ಖಂಡಿತವಾಗ್ಲೂ ಪ್ರೀತಿ ಅನ್ನೋ ಒಂದು ಔಷಧಿ ಸಿಕ್ಕಿದ್ರೆ ಖಂಡಿತ ಸರಿ ಹೋಗ್ತಾಳೆ ಅಂತ ಹೇಳಿದಾಗ ಖಂಡಿತ ಅವಳು ಸರಿ ಹೋದ್ರೆ ಸಾಕು ಅಂತ ಹೇಳಿ ಅರಿಯ ಹೇಳ್ತಾರೆ. ನೀನು ಇಷ್ಟು ಪ್ರೀತಿ ಕೊಟ್ರೆ ಖಂಡಿತ ಅವಳು ಸರಿ ಹೋಗ್ತಾಳೆ, ನೀನೇನು ಯೋಚನೆ ಮಾಡಬೇಡ. ಮೊದಲೇ ಈ ರೀತಿ ನೀನು ಇದ್ದಿದ್ರೆ ಖಂಡಿತವಾಗ್ಲೂ ಅವಳು ಸರಿ ಹೋಗಿರ್ತಿದ್ಲು, ಇಂಥ ಪರಿಸ್ಥಿತಿಗೆ ಹೋಗ್ತಿರ್ಲಿಲ್ಲ ಅವಳು. ಇನ್ನು ಮುಂದೆನಾದ್ರೂ ಚೆನ್ನಾಗಿ ನೋಡ್ಕೋ ಸಿಂಚುನಾನ ಅಂತ ಹೇಳಿ ಭಾವನಾ ಹೇಳ್ತಾರೆ. ಇತ್ತ ಕಡೆ ಜಯಂತ ಜೈಲಿಂದ ಹೊರ ಬರುವುದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ಇಲ್ಲಿ ಸಂತುವನ್ನ ಕೂಡ ಜಾನು ಮನಸ್ಸನ್ನ ಚೇಂಜ್ ಮಾಡಿ ಆ ಮನೆಯಿಂದ ನಮ್ಮ ಮನೆಗೆ ಕಳಿಸ್ಬೇಕು, ಅವಳು ಮತ್ತೆ ನನ್ನ ಜೊತೆ ಇರಬೇಕು ಅನ್ನೋ ರೀತಿಯಲ್ಲಿ ದುಂಬಾಲ್ ಬಿದ್ದಿದ್ದಾರೆ. ಈ ಕಡೆ ಸಂತು ಕೂಡ ಅದರ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಜಾನು ಮತ್ತೆ ಮನೆಯವರು ಯಾವುದೇ ರೀತಿಯಲ್ಲೂ ಕೂಡ ಇನ್ನು ಜಯಂತ್ ಜೊತೆ ಇರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಕಾರಣದಿಂದಾನೇ ಇಲ್ಲಿ ಅಮ್ಮ ಲಕ್ಷ್ಮಿ ಅವರು ನನ್ನ ಮಗಳನ್ನೇನಾದ್ರೂ ಇಲ್ಲಿಂದ ಹೋಗು ಅಂತ ಹೇಳಿದ್ರೆ ನಾವೇ ಹೋಗ್ಬಿಡ್ತೀವಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಸಂತುಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಮತ್ತೆ ಜಯಂತ್
ಕಾಲ್ ಮಾಡಿದಾಗ ನೀವು ನಾನು ಇಬ್ರು ಕೂಡ ಸೇರ್ಕೊಂಡು ಕೆಲಸ ಮಾಡೋಣ, ಅವಳು ಮೊದಲೇ ಜಗ ಮುಂದೆ ನನ್ನ ಮಾತನ್ನ ಕೇಳೋದಲ್ಲ, ನೀವು ನಾನು ಸೇರ್ಕೊಂಡ್ರೆ ಕೆಲಸ ಆಗಬಹುದು ಅಂತ ಹೇಳ್ತಾರೆ. ಈ ಕಡೆ ಜಯಂತ್ಗಂತೂ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ದುಡ್ಡು ಕೀಳೋಕೆ ಮಾತ್ರ ಐಡಿಯಾ ಮಾಡೋಕ್ಕಾಗತ್ತೆ, ಜಾನು ಕಳ್ಸೋದಕ್ಕೆ ಐಡಿಯಾ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಫೈನಲಿ ಜಯಂತ್ ಕೂಡ ರಿಲೀಸ್ ಆಗ್ತಿದ್ದಾರೆ. ಇತ್ತ ಕಡೆ ಜಾನು ಇಲ್ಲ ಅಣ್ಣ, ನನಗೆ ನಾನು ಭಾರ ಆಗಬಾರ್ದು, ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ, ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಆದರೆ ಅಪ್ಪ ಅಮ್ಮ ಸಂತುಗೆ ಯಾವುದೇ ರೀತಿಯಲ್ಲೂ ನನ್ನ ಮಗಳು ಭಾರ ಅನ್ನಿಸ್ಬಾರ್ದು, ಎಲ್ಲರೂ ಇಲ್ಲೇ ಬಂದಿರೋದ್ರಿಂದ ಖಂಡಿತ ಅವನಿಗೆ ಸ್ವಲ್ಪ ಬರ್ಡನ್ ಆಗತ್ತೆ. ಹಾಗಾಗಿ ನಾನು ಹೇಗೋ ದುಡಿತಾ ಇದ್ದೀನಿ, ಆ ದುಡಿದ ದುಡ್ಡನ್ನೆಲ್ಲ ಕೂಡ ಸಂತುಗೆ ಕೊಟ್ಬಿಡ್ತೀನಿ ಅಂತ ಅಪ್ಪ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ಅಪ್ಪನ ನೋಡಿ ಒಂದು ಕೆಲಸದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೆ ಜಾನು ಗ್ಯಾರೇಜ್ಗೆ ಬರ್ತಾರೆ. ಗ್ಯಾರೇಜ್ನಲ್ಲಿ ಅಪ್ಪ ನಾನು ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕು, ಮನೇಲಿ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ, ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂದಾಗ ಖಂಡಿತ ಮಗಳೇ ನೀನು ಹೋಗಬೇಕು ಅಂದರೆ ಕೆಲಸಕ್ಕೆ ಹೋಗು, ನಾನು ಯಾವುದೇ ರೀತಿಯಲ್ಲೂ ಅದಕ್ಕೆ ಅಭ್ಯಂತರ ಮಾಡೋದಿಲ್ಲ ಅಂತ ಹೇಳ್ತಾರೆ ತಂದೆ. ಸರಿ ಆಯ್ತಪ್ಪ ಅಂತ ಖುಷಿಯಿಂದ ಅಪ್ಪಂಗೆ ಊಟ ಬಡಿಸೋಣ ಅಂದ್ಕೊಂಡಿದ್ದೆ, ತಿಂಡಿ ಹಾಕ್ತಿರ್ತಾರೆ. ಅಷ್ಟರಲ್ಲಿ ಅಪ್ಪ ಮಗಳನ್ನ ನೋಡ್ತಿದ್ದಾಗನೆ ತುಂಬ ಚಿಂತಾಕ್ರಾಂತರಾಗ್ಬಿಡ್ತಾರೆ. ಅಪ್ಪಂಗೆ ಚಿಂತೆ ಆಗಿದೆ, ಇದೇ ಚಿಂತೆ ಅಪ್ಪಂಗೆ ಆಗತ್ತೆ ಅಂತಾನೆ ಅಷ್ಟು ದಿನಗಳವರೆಗೆ ಜಾನು ಎಲ್ಲವನ್ನ ಕೂಡ ಸಹಿಸ್ಕೊಂಡು ಜಯಂತ್ ಬಳಿಯಲ್ಲಿದ್ಲು. ಆದರೆ ಒಂದು ಕ್ಷಣಕ್ಕೆ ಖಂಡಿತ ಅವಳಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ. ಎಲ್ಲರ ಮುಂದೆ ಆತನ ಮುಖವಾಡವನ್ನು ಬಿಚ್ಚಿಟ್ಟು ಹೊರಗಡೆ ಬರ್ತಾಳೆ. ಆದರೆ ಇವತ್ತು ಅಪ್ಪ ಜಾನುವನ್ನು ನೋಡಿದ್ದೆ ತುಂಬ ಸಂಕಟ ಪಡ್ತಿದ್ದಾರೆ. ನನ್ನ ಮಗಳು ಎಷ್ಟೆಲ್ಲ ಸಂಕಟ ಅನುಭವಿಸಿದ್ಲು ನಮಗೋಸ್ಕರ ಅಂತ ಹೇಳಿ, ಎಂಥ ಹುಡುಗಂಗೆ ಮದುವೆ ಮಾಡಿ ಕೊಟ್ಬಿಟ್ವಿ, ನನ್ನ ಮಗಳೇ ಬದುಕಿ ಹಾಳಾಗೋಯ್ತಲ್ಲ, ಏನು ಮಾಡೋದು ಅಂತ ಹೇಳಿ ತುಂಬ ಸಂಕಟ ಪಡ್ತಾ ಕೆಲಸ ಮಾಡ್ತಿರ್ತಾರೆ. ಈ ಕಡೆ ಆ ಕಡೆ ಯೋಚನೆ ಮಾಡ್ತಾ ಕೆಲಸ ಮಾಡ್ತಿರೋದ್ರಿಂದಾಗಿ ಕೆಲಸದ ಮೇಲೆ ಗಮನ ಕೊಡದೆ ಹಾಗೆ ಕೈಯನ್ನು ಗಾಯ ಮಾಡ್ಕೊಂಡ್ಬಿಡ್ತಾರೆ. ಕೈ ಸಿಕ್ಕಾಕೊಂಡ್ಬಿಡುತ್ತೆ, ಜೋರಾಗಿ ಕಿರ್ಚ್ಕೋತಾರೆ. ಬೆಂಕಿ ಮತ್ತು ಜಾನು ಬಂದು ಕಾಪಾಡ್ತಾರೆ. ಬಟ್ ಆಲ್ರೆಡಿ ಕೈಗೆ ಭಾರಿ ಪೆಟ್ಟಾಗಿರುತ್ತೆ. ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಈ ಕಡೆ ಜಾನು ಅಪ್ಪಂಗೆ ಏನಾಗೋಗುತ್ತಾ ಅಂತ ಗಾಬರಿ ಮಾಡ್ಕೊಂಡಿರ್ತಾಳೆ. ಇತ್ತ ಕಡೆ ಲಕ್ಷ್ಮಿಯವ್ರನ್ನ ಕರ್ಕೊಂಡು ಬೆಂಕಿ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಮಗಳನ್ನ ನೋಡಿದಂಥ ಲಕ್ಷ್ಮಿಯವರು ಏನಿದು ಜಾನು ನೀನು ಯಾಕೆ ಹಾಸ್ಪಿಟಲ್ಗೆ ಬಂದಿದ್ಯಾ ಅಂದಾಗ, ಅಮ್ಮ ಅದು ನಾನು ತಿಂಡಿ ತೊಗೊಂಡು ಹೋಗಿದ್ದೆ ಅಲ್ವಾ, ಆ ಸಂದರ್ಭದಲ್ಲಿ ಅಪ್ಪಂಗೆ ಆಕ್ಸಿಡೆಂಟ್ ಆಗೋಯ್ತಮ್ಮ, ಕೈಗೆ ತುಂಬಾ ಪೆಟ್ಟಾಗಿದೆ ಅಂದಾಗ ಜೋರಾಗಿ ಚೀರ್ಕೊಂಡಿರ್ತಾರೆ ಲಕ್ಷ್ಮಿಯವರು. ನಂತರ ತಮ್ಮ ಗಂಡನ್ನ ಹೋಗಿ ನೋಡ್ತಾರೆ. ಏನ್ರಿ ಇದು, ಏನು ನಿಮ್ಮ ಪರಿಸ್ಥಿತಿ ಈ ರೀತಿ ಆಗೋಯ್ತಲ್ಲ, ಅಯ್ಯೋ ನಿಜವಾಗ್ಲೂ ಸಂಕಟ ಆಗ್ತದೆ ನಿಮ್ಮನ್ನು ಈ ರೀತಿ ನೋಡೋದಕ್ಕೆ, ಇಷ್ಟು ವರ್ಷಗಳ ಕಾಲ ಎಂದೂ ಕೂಡ ಒಂದು ಪೆಟ್ಟು ಮಾಡಿಕೊಂಡವ್ರಲ್ಲ ನೀವು, ಅಂಥದ್ರಲ್ಲಿ ಇಂಥ ಒಂದು ಪೆಟ್ಟು ಯಾತಕ್ಕೆ ಅಂತ ಹೇಳಿ ಸಂಕಟ ಪಡ್ತಿದ್ದಾರೆ. ಈ ಕಡೆ ಜಾನು ಕೂಡ ಸಂಕಟ ಅನುಭವಿಸ್ತಿದ್ದಾರೆ. ಅತ್ತ ಕಡೆ ಭಾವನಾ ಮತ್ತು ಸಿದ್ದು ಇಬ್ಬರು ಕೂಡ ಆ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗಿದ್ರ ಬಗ್ಗೆ ನಾವು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡೋಣ, ಆ ವ್ಯಕ್ತಿ ಫೋಟೋ ಗಿಟ್ಟು ಏನಾದರೂ ಇದ್ದರೆ ನೋಡಿಬಿಟ್ಟು ಆತನನ್ನು ಕಸ್ಟಡಿಗೆ ತೊಗೊಂಡ್ರೆ ಖಂಡಿತ ಬಾಯಿ ಬಿಡಿಸ್ಬಹುದು ಪೊಲೀಸವರು ಅಂದ್ಕೊಂಡಿದ್ದೆ. ಪೊಲೀಸವ್ರಿಗೆ ಕರೆ ಮಾಡ್ತಾರೆ. ಈ ರೀತಿಯಾಗಿ ನಿಮಗೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದ, ಅವನು ತಪ್ಪಿಸ್ಕೊಂಡು ಬಿಟ್ಟ, ಹಾಗಾಗಿ ನಿಮ್ಮ ಹೆಲ್ಪ್ ತೊಗೊಂಡ್ರೆ ಖಂಡಿತ ಅವನ್ನ ಹುಡುಕ್ಬೋದು ಅಂತ ಹೇಳಿ ನಿಮಗೆ ಇನ್ಫಾರ್ಮ್ ಮಾಡೋಣ ಅಂದ್ಕೊಂಡ್ವಿ ಅಂದಾಗ ಅದಕ್ಕಿಂತ ದೊಡ್ಡ ವಿಷಯನೇ ಅಡಗಿದೆ ಇಲ್ಲಿ. ಆ ವ್ಯಕ್ತಿ ಕೋಮಾದಲ್ಲಿದ್ನಲ್ವ, ಅವನ ಕಡೆ ಹುಡುಗರೆ ಅವನನ್ನು ಎತ್ತಾಕೊಂಡು ಹೋಗಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಈ ಕಡೆ ಭಾವನಾ ಶಾಕ್ ಆಗ್ತಿದ್ದಾರೆ. ಇದರ ಮುಖಾಂತರ ಯಾರು ಅನ್ನೋದನ್ನ CCTV ಫುಟೇಜ್ ಅಲ್ಲಿ ಪತ್ತೆ ಹಚ್ಚೋದ್ರ ಮುಖಾಂತರ ಅವ್ರು ಯಾರು ಅಂತ ಗೊತ್ತಾಗಿ ನಿಲುವಿನ ನಿಜ ಬಂಡವಾಳ ಏನು ಅನ್ನೋದನ್ನ ಕೂಡ ಇಲ್ಲಿ ಬೈಲ್ಗೊಳಿಸ್ತಾಳೆ ಭಾವನಾ. ಕೊನೆಗೂ ಕೂಡ ಇಲ್ಲಿ ನಿಲುವಿನ ನಿಜ ರಹಸ್ಯ ಹೊರಬೀಳುವುದ್ರ ಮುಖಾಂತರ ಆಕೆ ಅರೆಸ್ಟ್ ಆಗ್ತಾರೆ. ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.